ಹೌದು, ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಗ್ರಾಮ ಪಂಚಾಯಿತಿಗೆ ಸೇರಿದ ತಪಸಮಾಕಲಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಗ್ರಾಮಠಾಣದ ಮಲ್ಲಪ್ಪ ಬಿನ್ ಮ್ಯಾಕಲಪ್ಪ ಎಂಬುವವರಿಗೆ ಪಂಚಾಯಿತಿ ಡಿಮ್ಯಾಂಡ್ ರಿಜಿಸ್ಟರ್ನಲ್ಲಿ ನಮೂದಾಗಿದ್ದು, ನಮ್ಮ ಪೂರ್ವಜರ ಕಾಲದಿಂದಲೂ ಈ ಸ್ಥಳದಲ್ಲಿರುವುದಾಗಿ ಸ್ವಪ್ನ ಎಂಬುವವರು ದಾಖಲೆ ನೀಡಿದ್ದು, ಇದಕ್ಕೆ ಅಪೇಕ್ಷಣೀಯಾಗಿ ಗ್ರಾಮ ಪಂಚಾಯಿತಿ ಪಿಡಿಒ ಇದು ಸರ್ಕಾರದ ಸ್ವತ್ತಾಗಿದ್ದು, ಇದನ್ನು ಸರ್ಕಾರಿ ಉದ್ದೇಶಕ್ಕಾಗಿ ಮೀಸಲಿರಿಸಿದ್ದು, ತಾತ್ಕಾಲಿಕವಾಗಿ ಇರುವ ಗುಡಿಸಲನ್ನು ತೆರವುಗೊಳಿಸುವಂತೆ ನಂಜೇಗೌಡ ಎಂಬುವವರಿಗೆ ತಿಳುವಳಿಕೆ ನೋಟಿಸ್ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಹೊನ್ನಯ್ಯ ನೇತೃತ್ವದಲ್ಲಿ ಪೊಲೀಸ್ ಭದ್ರತೆಯೊಂದಿಗೆ ತೆರವಿಗೆ ಮುಂದಾಗಿದ್ದು, ಇದನ್ನು ವಿರೋಧಿಸಿ ನಂಜೇಗೌಡರ ಕುಟುಂಬಸ್ಥರು ತೆರವು ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ್ದು, ಈ ವೇಳೆ ಪೊಲೀಸರ ಮೂಲಕ ಅವರನ್ನು ವಶಕ್ಕೆ ಪಡೆದು ತೆರವು ಕಾರ್ಯಾಚರಣೆ ಯಶಸ್ವಿ ಮಾಡಿದ್ದಾರೆ. ಈ ಕುರಿತು ತಾಲೂಕು ಪಂಚಾಯಿತಿ ಇಒ ಹೊನ್ನಯ್ಯ ಮಾತನಾಡಿ, ಈ ಸ್ವತ್ತು ಗ್ರಾಮ ಪಂಚಾಯಿತಿಗೆ ಸೇರಿದ ಸ್ವತ್ತಾಗಿದ್ದು, ಕಳೆದ 2 ವರ್ಷಗಳ ಹಿಂದೆ ಇದನ್ನು ಸರ್ಕಾರಿ ಉದ್ದೇಶಕ್ಕೆ ಬಳಸಿಕೊಳ್ಳಲು ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದು, ಅದರಂತೆ ಸ್ವತ್ತಿನಲ್ಲಿದ್ದವರಿಗೆ ನೋಟಿಸ್ ನೀಡಿ ತೆರವು ಕಾರ್ಯ ಮಾಡಲಾಗಿದೆ ಎಂದರು. ಒಂದು 6ನೇ ತಾರೀಕು ಇವರು ಟೆಂಪರರಿ ಒಂದು ಶೆಡ್ ಹಾಕಿದ್ರು. ಇಲ್ಲಿ ಟೆಂಪರರಿ ಒಂದು ಶೆಡ್ ಹಾಕಿದ್ರು. ಬಟ್ ಅವ್ರಿಗೆ ಬಂದು ಹೇಳಿದ್ವಿ, ಹಿಂಗೆ ಗ್ರಾಮ ಪಂಚಾಯಿತಿ ಜಾಗ ಇದು, ಹಾಗಾಗಿ ಹಿಂಗೆಲ್ಲ ಶೆಡ್ ಹಾಕಬಾರ್ದು ಅಂತ. ಬಟ್ ಆದ್ರೂ ಅವರು ತೆಗಿಲಿಲ್ಲ. ನಾನು 2 ದಿವಸ ಬಂದು ಹೇಳಿದೆ. ಹಾಗಾಗಿ ಇವತ್ತು ಪೊಲೀಸ್ ಇದು ಕರ್ಕೊಂಡ್ಬಂದು ತೆಗಿಯೋದು. ಅವ್ರದ್ದೆಲ್ಲ ಜಾಗ, ಇದು ಪಂಚಾಯಿತಿ ಜಾಗನೇ. ಇದು ಸ್ಕೂಲು ಮತ್ತು ಅಂಗನವಾಡಿಗೆ ರಿಸರ್ವೇಷನ್ ಮಾಡಿ ಇಟ್ಟಿರೋವಂಥ ಜಾಗ ಇದು. ಸೊ ಹಂಗಾಗಿ ತೆರವುಗೊಳಿಸ್ತಾ ಇದ್ದಾರೆ. ಅವರು ಹಿಂದೆ ಮನೆ ಇದೆ, ಅದಕ್ಕೆ ದಾಖಲೆ ಇದೆ, ಅವ್ರ ಹತ್ರ ಮನೆ ಇದೆ, ಅದ್ರ ದಾಖಲೆನ ಇದು ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಇಲ್ಲ, ಇದಕ್ಕೇನು ದಾಖಲೆ ಇಲ್ಲ. ಇನ್ನು ಸ್ವತ್ತಿನಲ್ಲಿದ್ದ ಮಾಲೀಕ ನಂಜೇಗೌಡರ ಪುತ್ರಿ ಸ್ವಪ್ನ ಮಾತನಾಡಿ, ನಮ್ಮ ಪೂರ್ವಜರ ಕಾಲದಿಂದಲೂ ನಾವು ಅದೇ ಜಾಗದಲ್ಲಿ ವಾಸವಿದ್ದು, ಕಳೆದ 1 ವಾರದ ಹಿಂದೆ ನಮಗೆ ನೋಟಿಸ್ ನೀಡಿದ್ದು, ಇದು ರಾಜಕೀಯ ಪ್ರೇರಿತವಾಗಿದ್ದು ನಮ್ಮ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ನಮ್ದು ಸ್ವತ್ತಿದೆ. ಈ ಸ್ವತ್ತು ಈ ಖಾತಾ ಡ್ರಾಫ್ಟಲ್ಲಿ ತೋರಿಸ್ತಿದೆ. ನಾವು 100 ವರ್ಷದಿಂದ ಅಲ್ಲೇ ಇದ್ದೀವಿ. ನಮ್ಮ ತಾತ ನಮ್ಮ ಮುತ್ತಾತ ಕಾಲದಿಂದ ನಾವು ಅದೇ ಪೊಸಿಷನಲ್ಲೇ ಇದ್ದೀವಿ. ನಮ್ಮದು ಈ ಖಾತಾ ಡ್ರಾಫ್ಟಲ್ಲಿ ಅವ್ರ ಹತ್ರನೇ ತೋರಿಸ್ತಿದೆ. ಸ್ವತ್ತಿನ ಸಂಖ್ಯೆ 60 ಅಂತ ತೋರಿಸ್ತಿದ್ರು. ನಾವು ಚೆಕ್ ಬಂದಿಗೆ ಎಷ್ಟು ಸರಿ ಅಪ್ಲೈ ಮಾಡಿದ್ರು ಅವ್ರು ಆಕ್ಸೆಪ್ಟ್ ಮಾಡ್ತಿಲ್ಲ. ಡಿಮ್ಯಾಂಡ್ ರಿಜಿಸ್ಟ್ರಿಗೆ ಅಪ್ಲೈ ಮಾಡಿದ್ರು ಅವ್ರು ಆಕ್ಸೆಪ್ಟ್ ಮಾಡ್ತಿಲ್ಲ. ಸುಮಾರು ನಾವು 6 ತಿಂಗಳು ವರ್ಷದಿಂದ ನಾವು ಅಪ್ಲೈ ಮಾಡ್ತಾನೆ ಇದ್ದೀವಿ. ಅವ್ರು ನಮಗೆ ಮಿಸ್ಲೀಡ್ ಮಾಡಿ ಕಳಿಸಿದ್ದಾರೆ ಸರ್. ನಮ್ಮ ಅರ್ಜಿ ಆಕ್ಸೆಪ್ಟೇ ಮಾಡ್ತಿಲ್ಲ. ಮತ್ತು ಒಂದು ವಾರದಲ್ಲೇ ಎಷ್ಟು ನಡೆದಿದೆ. ಒಂದಿನ ಬಂದು ಬೋರ್ಡ್ ಹಾಕಕ್ಕೆ ಬಂದರು. ಬೋರ್ಡ್ ಹಾಕ್ಬೇಡಿ, ಇದು ನಮ್ಮ ಜಾಗ, ಹೆಂಗೆ ಹಾಕ್ತೀರಾ ಅಂತ ನಾವು ಹೇಳಿದ್ವಿ. ಅದಕ್ಕೆ ಇವರು ಖಾಲಿ ಇದ್ರೆ ತಾನೇ ಗೌರ್ಮೆಂಟ್ದು ಅನ್ನೋದು. ನಮ್ಮ ಜಾಗ ತೋರಿಸ್ತಿದೆ, ನಾವು ತೆರಿಗೆ ಕೂಡ ಕಟ್ಟಿದ್ದೀವಿ. ಅದಕ್ಕೆ ಅಂತ ನಾವು ಶೆಡ್ ಹಾಕ್ಕೊಂಡ್ವಿ. ಒಟ್ಟಾರೆ ತಪಸಮಾಕಲಹಳ್ಳಿಯ ತೆರವು ಕಾರ್ಯಾಚರಣೆಯ ವೇಳೆ ಹೈಡ್ರಾಮಾ ನಡೆದಿದ್ದು, ಯುವತಿಯರಿಬ್ಬರು ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆಗೆ ದಾಖಲಾಗಿರುವ ಪ್ರಸಂಗ ನಡೆದಿದ್ದು, ಸಾರ್ವಜನಿಕರ ವಲಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಮುಂದೆ ಯಾವ ತಿರುವು ಪಡೆಯುವುದೆಂಬುದನ್ನು ಕಾದು ನೋಡಬೇಕಿದೆ. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು.